ಮುದ್ದು ವಿದ್ಯಾರ್ಥಿಗಳೇ, ಇವಾಗ ಸಮಾಜ ವಿಜ್ಞಾನ ಭಾಗದ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ. ಈ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಈ ಪಾಠದೊಳಗೆ ನಾವು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಜರುಗಿದ್ದು ಯಾವಾಗ, ಈ ಒಂದು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಥವಾ 1857ರ ಮಹಾದಂಗೆಗೆ ಕಾರಣಗಳೇನು, ದಂಗೆ ಯಾವ ರೀತಿ ಹರಡಿತು, ದಂಗೆಯ ವಿಫಲತೆಗೆ ಕಾರಣಗಳೇನು, ದಂಗೆಯಿಂದುಂಟಾದ ಪರಿಣಾಮಗಳ ಬಗ್ಗೆ ಇವತ್ತು ನಾವು ನೋಡೋಣ ಅಂತ. ಮುದ್ದು ಮಕ್ಕಳೇ, ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಜರುಗಿದ್ದು 1857ರಲ್ಲಿ ಅಂತ. ಭಾರತದಲ್ಲಿ ತಮ್ಮ ಅಧಿಕಾರವನ್ನು ವಿಸ್ತರಣೆ ಮಾಡಬೇಕು ಅಂತ ತಿಳ್ಕೊಂಡ ಬ್ರಿಟಿಷರು ಅನೇಕ ನೀತಿಗಳನ್ನು ಜಾರಿಗೆ ತಂದರು ಅಂತ. ನಿಮಗೀಗಾಗಲೇ ಹಿಂದಿನ ಅವಧಿಯಲ್ಲಿ ಗೊತ್ತಿದ್ದಂತೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲವೆಂಬ ನೀತಿಯನ್ನು, ಹಾಗೆ ಸಹಾಯಕ ಸೈನ್ಯ ಪದ್ಧತಿಯಂತಹ ನೀತಿಗಳನ್ನು ಜಾರಿಗೆ ತಂದರು. ಇದರಿಂದಾಗಿ ಅನೇಕ ಸಂಸ್ಥಾನದ ರಾಜರುಗಳು ಸಹಜವಾಗಿ ತಮ್ಮ ಸಂಸ್ಥಾನವನ್ನು ಕಳೆದುಕೊಂಡರು. ಅವು ಬ್ರಿಟಿಷರ ಕೈವಶವಾದವು ಅಂತ. ಹೀಗೆ ಬ್ರಿಟಿಷರು ಸಾಮ್ರಾಜ್ಯ ವಿಸ್ತರಣೆಗಾಗಿ ಮಾಡಿದಂಥ ಅನೇಕ ನೀತಿಗಳು, ನಿಯಮಗಳು, ಹಾಗೆ ಬ್ರಿಟಿಷರ ಒಂದು ಆಡಳಿತದ ಬಗ್ಗೆ ರಾಜರುಗಳಲ್ಲಾಗಲಿ ಜನರಲ್ಲಿ ಆಗಲಿ ಅಸಮಾಧಾನ ಉಂಟಾಗಿತ್ತು ಅಂತ. ಈ ಅಸಮಾಧಾನವೇ 1857ರ ಈ ಒಂದು ಮಹಾದಂಗೆಯ ಮೂಲಕ ಸ್ಫೋಟಗೊಂಡಿತ್ತು ಅಂತ. ಹಾಗಾದರೆ ಈ ಒಂದು 1857ರ ಮಹಾದಂಗೆಯನ್ನು ಅನೇಕರು ಅನೇಕ ಹೆಸರಿನಿಂದ ಕರೆದ್ರು ಅಂತ. ಅಂದರೆ ನಮ್ಮ ಭಾರತೀಯ ಇತಿಹಾಸಕಾರರು, ನಮ್ಮ ಭಾರತೀಯ ಇತಿಹಾಸಕಾರರು 1857ರ ಮಹಾದಂಗೆಯನ್ನು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವೆಂದು ಕರೆದರು ಅಂತ. ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವೆಂದು ಕರೆದರೆ ಬ್ರಿಟಿಷ್ ಇತಿಹಾಸಕಾರರು ಈ ಭಾರತದ 1857ರ ಮಹಾದಂಗೆಯನ್ನು ಇದು ಒಂದು ಕೇವಲ ಸಿಪಾಯಿ ದಂಗೆ ಎಂದು ಕರೆದ್ರು ಅಂತ. ಹಾಗಾದರೆ ಇನ್ನು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣಗಳೇನು ಅಂತ. ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಮುಖ್ಯವಾಗಿ ರಾಜಕೀಯ ಕಾರಣಗಳು, ಆರ್ಥಿಕ ಕಾರಣಗಳು, ಆಡಳಿತಾತ್ಮಕ ಕಾರಣಗಳು, ಸೈನಿಕ ಕಾರಣಗಳು ಹಾಗೂ ತತ್ಕ್ಷಣದ ಕಾರಣ ಅಂತ. ಹಾಗಾದರೆ ಹೆಡಿಂಗ್ ಹಾಕಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣಗಳು ಅಥವಾ 1857ರ ಮಹಾದಂಗೆಗೆ ಕಾರಣಗಳು. 1857ರ ಮಹಾದಂಗೆಗೆ ಕಾರಣಗಳು ಅಥವಾ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣಗಳು ಅಂತ. ಮೊದಲನೇದಾಗಿ ರಾಜಕೀಯ ಕಾರಣಗಳು, ಆರ್ಥಿಕ ಕಾರಣಗಳು, ಆಡಳಿತಾತ್ಮಕ ಕಾರಣಗಳು
ಸೈನಿಕ ಕಾರಣಗಳು. ಐದನೇದಾಗಿ ದಂಗೆಗೆ ತತ್ಕ್ಷಣದ ಕಾರಣ. ಇವು 1857ರ ದಂಗೆಗೆ ಕಾರಣಗಳು. ಹಾಗಾದರೆ ಈ 1857ರ ದಂಗೆಗೆ ಕಾರಣವಾದಂತಹ ರಾಜಕೀಯ ಕಾರಣಗಳು, ಆರ್ಥಿಕ ಕಾರಣಗಳು, ಆಡಳಿತಾತ್ಮಕ ಕಾರಣಗಳು, ಸೈನಿಕ ಕಾರಣಗಳು, ತತ್ಕ್ಷಣದ ಕಾರಣಗಳು ಏನು ಅನ್ನೋದನ್ನು ನಾವು ವಿವರವಾಗಿ ನೋಡೋಣ. ಈ ದಂಗೆಗೆ ಕಾರಣಗಳಲ್ಲಿ ಮೊದಲನೇದಾಗಿ ರಾಜಕೀಯ ಕಾರಣಗಳು. ಮೊದಲನೇದಾಗಿ ರಾಜಕೀಯ ಕಾರಣಗಳು ಅಂತ. ಈ 1857ರ ಮಹಾದಂಗೆಗೆ ರಾಜಕೀಯ ಕಾರಣಗಳೇನು ಅಂತಂದರೆ, ಮೊದಲನೇದಾಗಿ ಲಾರ್ಡ್ ಡಾಲ್ಹೌಸಿ. ಲಾರ್ಡ್ ಡಾಲ್ಹೌಸಿ ಅಂತ. ಲಾರ್ಡ್ ಡಾಲ್ಹೌಸಿ ದತ್ತು ಮಕ್ಕಳಿಗೆ ಉತ್ತರಾಧಿಕಾರದ ಹಕ್ಕಿಲ್ಲ ಎಂಬ ನೀತಿಯನ್ನು ಜಾರಿಗೆ ತಂದನು. ದತ್ತು ಮಕ್ಕಳಿಗೆ ಉತ್ತರಾಧಿಕಾರದ ಹಕ್ಕಿಲ್ಲವೆಂಬ ನೀತಿಯನ್ನು ಜಾರಿಗೆ ತಂದನು. ಹಾಗಾದರೆ ಈ ದತ್ತು ಮಕ್ಕಳಿಗೆ ಉತ್ತರಾಧಿಕಾರದ ಹಕ್ಕಿಲ್ಲ ಅನ್ನುವಂಥ ನೀತಿ ಏನು ಹೇಳ್ತದಂದ್ರೆ, ಸಂಸ್ಥಾನದ ರಾಜರುಗಳಿಗೆ ಮಕ್ಕಳಿಲ್ಲದಿದ್ದರೆ ಅವರು ದತ್ತು ಸ್ವೀಕರಿಸುವಂತಿಲ್ಲ. ಒಂದು ವೇಳೆ ಆ ರಾಜರು ದತ್ತು ಮಗುವನ್ನು ಸ್ವೀಕಾರ ಮಾಡಿದ್ದಾದ್ರೆ ಆ ಮಗುವಿಗೆ ಏನಪ್ಪ ಅಂತಂದ್ರೆ, ಈ ಒಂದು ಉತ್ತರಾಧಿಕಾರದ ರಾಜನ ಮರಣದ ನಂತರ ಈ ಒಂದು ಆಸ್ತಿಗೆ ಅಥವಾ ಸಾಮ್ರಾಜ್ಯಕ್ಕೆ ಆ ಮಗುವಿಗೆ ಯಾವುದೇ ರೀತಿ ಹಕ್ಕು ಇರುವುದಿಲ್ಲ ಅನ್ನುವಂಥ ನೀತಿಯನ್ನು ಲಾರ್ಡ್ ಡಾಲ್ಹೌಸಿ ಜಾರಿಗೆ ತಂದನು ಅಂತ. ಉದ್ದೇಶ ಇಷ್ಟ ಏನು ಅಂತಂದ್ರೆ, ಸಹಜವಾಗಿ ಸಾಮ್ರಾಜ್ಯಗಳು ಬ್ರಿಟಿಷರ ಕೈವಶ ಆಗ್ತಾವೆ ಅನ್ನುವಂಥ ಒಂದು ಉದ್ದೇಶದಿಂದ ಲಾರ್ಡ್ ಡಾಲ್ಹೌಸಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲವೆಂಬ ನೀತಿಯನ್ನು ಜಾರಿಗೆ ತಂದ ಅಂತ. ಸಹಜವಾಗಿ ಈ ನೀತಿಯಿಂದ ಏನಾಗ್ತಾ ಅಂತಂದ್ರೆ, ದುರ್ದೈವವೆಂಬಂತೆ ನಮ್ಮ ಭಾರತದಲ್ಲಿ ಅನೇಕ ರಾಜರುಗಳಿಗೆ ಮಕ್ಕಳಿಲ್ಲಾಗಿದ್ದು. ಉದಾಹರಣೆಗಾಗಿ ಏನು ಅಂತಂದರೆ, ಮುಖ್ಯವಾಗಿ ಝಾನ್ಸಿ ಅಂತ, ಝಾನ್ಸಿ, ಸತಾರಾ, ಸಂಬಲ್ಪುರ್, ಜೈತ್ಪುರ್, ಉದಯ್ಪುರ್ ಹಿಂಗೆ ಅನೇಕ ರಾಜರುಗಳಿಗೆ ಮಕ್ಕಳಿಲ್ಲಾಗಿತ್ತು. ಹೀಗಾಗಿ ಏನಪ್ಪ ಅಂತಂದ್ರೆ, ಈ ಸಂಸ್ಥಾನಗಳು ಸಹಜವಾಗಿ ಬ್ರಿಟಿಷರ ಕೈವಶವಾದವು. ಇದರಿಂದಾಗಿ ಏನಪ್ಪ ಅಂತಂದ್ರೆ, ಈ ಸಂಸ್ಥಾನದ ಈ ಒಂದು ರಾಜಮನೆತನಗಳು, ಅಲ್ಲಿಯ ಜನರು ಏನಪ್ಪ ಅಂತಂದರೆ ಬ್ರಿಟಿಷರ ವಿರುದ್ಧ ದಂಗೆ ಏಳಲಿಕ್ಕೆ ಇದು ಒಂದು ರಾಜಕೀಯ ಕಾರಣ ಆಗಿತ್ತು ಅಂತ. ಇನ್ನು ಎರಡನೇದಾಗಿ ಲಾರ್ಡ್ ಡಾಲ್ಹೌಸಿ ಏನು ಮಾಡಿದ ಅಂತಂದ್ರೆ, ತಂಜಾವೂರು ಮತ್ತು ಕರ್ನಾಟಕ ನವಾಬ ಅಂತ. ತಂಜಾವೂರು ಮತ್ತು ಕರ್ನಾಟಕ ನವಾಬರಿಗಿದ್ದ ರಾಜ ಪದವಿಯನ್ನು ಇವರು ರದ್ದುಗೊಳಿಸಿದರು. ನವಾಬರಿಗಿದ್ದ ರಾಜ ಪದವಿಯನ್ನು ಲಾರ್ಡ್ ಡಾಲ್ಹೌಸಿ ರದ್ದುಗೊಳಿಸಿದರು. ಇದರಿಂದ ಈ ಒಂದು ನವಾಬರು ಕೂಡ ಬ್ರಿಟಿಷರ ವಿರುದ್ಧ ದಂಗೆ ಏಳುವಂತಾಯಿತು ಅಂತ. ಇನ್ನು ಮೂರನೇದಾಗಿ ಏನು ಅಂತಂದರೆ, ಈ ಬ್ರಿಟಿಷರು ಏನು ಮಾಡಿರಪ್ಪ ಅಂತಂದ್ರೆ, ಮೊಘಲ್ ಚಕ್ರವರ್ತಿ ಮತ್ತು ಅವಧ್ ಪ್ರಾಂತ್ಯದ ನವಾಬರನ್ನು ಅಧಿಕಾರದಿಂದ ಪದಚ್ಯುತಗೊಳಿಸಿದ್ರು. ಮೊಘಲ್ ಚಕ್ರವರ್ತಿ ಮತ್ತು ಅವಧ್ ಪ್ರಾಂತ್ಯದ
ನವಾಬರನ್ನು ಅಧಿಕಾರದಿಂದ ಪದಚ್ಯುತಗೊಳಿಸಿದ್ರು ಅಂತ ನೋಡ್ರಿ. ಹೀಗಾಗಿ ಏನಾಯ್ತಪ್ಪ ಅಂತಂದು ಅಷ್ಟೇ ಅಲ್ಲದೆ ಈ ಮೊಘಲ್ ಚಕ್ರವರ್ತಿಗಳನ್ನು ಅಧಿಕಾರದಿಂದ ಪದಚ್ಯುತಗೊಳಿಸೋದಷ್ಟೇ ಅಲ್ಲದೆ ಬ್ರಿಟಿಷರು ಏನು ಮಾಡಿರಪ್ಪ ಅಂತಂದ್ರೆ ಬಹದ್ದೂರ್ ಶಾನ ಸಂತತಿಯವರೆಗಿರುವ ಮೊಘಲ್ ಎಂಬ ಬಿರುದನ್ನು ಕೂಡ ಕಿತ್ಕೊಟ್ಬಿಟ್ರು ಅಂತ. ಹೀಗಾಗಿ ಏನಾಯ್ತಪ್ಪ ಅಂತಂದ್ರೆ ಇವರನ್ನೇ ಅವಲಂಬಿಸಿದಂತಹ ಲಕ್ಷಾಂತರ ಸೈನಿಕರೆಲ್ಲ ಏನಪ್ಪ ಅಂತಂದ್ರೆ ನಿರುದ್ಯೋಗಿಗಳಾದರು. ಈ ಘಟನೆಯಿಂದ ಆ ಲಕ್ಷಾಂತರ ರಾಜ್ಯ ಸಂಸ್ಥಾನದಲ್ಲಿದ್ದಂತಹ ಲಕ್ಷಾಂತರ ನಿರುದ್ಯೋಗ ಸೈನಿಕರು ಬ್ರಿಟಿಷರ ವಿರುದ್ಧ ದಂಗೆ ಏಳುವಂತಾಯಿತು ಅಂತ. ಇನ್ನು ಎರಡನೇದಾಗಿ ಆರ್ಥಿಕ ಕಾರಣಗಳು. ಹೆಡ್ಡಿಂಗ್ ಹಾಕಿ ಎರಡನೇದಾಗಿ ಆರ್ಥಿಕ ಕಾರಣಗಳು. ಆರ್ಥಿಕ ಕಾರಣಗಳು ಯಾವ ಆರ್ಥಿಕ ಕಾರಣಗಳು ಈ 1857ರ ಮಹಾದಂಗೆಗೆ ಕಾರಣ ಆದವು ಅಂತಂದರೆ, ಮೊದಲೇದಾಗಿ ಏನಪ್ಪ ಅಂತಂದರೆ ಬ್ರಿಟಿಷರು ಆರಂಭದೊಳಗೆ ನಮ್ಮ ಭಾರತದಿಂದ ಕಚ್ಚಾ ವಸ್ತುಗಳನ್ನು ನಮ್ಮ ಭಾರತದಿಂದ ಪಕ್ಕಾ ವಸ್ತುಗಳನ್ನು ಕೊಂಡುಕೊಂಡು ಯುರೋಪಿನ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡ್ತಿದ್ರು ಅಂತ. ಅಂದರೆ ಯುರೋಪ್ ಅಂದು ಒಂದು ವ್ಯಾಪಾರಿ ಕೇಂದ್ರವೂ ಆಗಿತ್ತು ಅಂತ. ನಂತರದೊಳಗೆ ಯುರೋಪ್ನಲ್ಲಿ ಆವಾಗ ಒಂದು ಇಂಗ್ಲೆಂಡ್ದೊಳಗೆ ಕೈಗಾರಿಕಾ ಕ್ರಾಂತಿ ಉಂಟಾಯಿತು. ಆಗ ಅವ್ರು ಏನು ಮಾಡಕತ್ತರಪ್ಪ ಅಂದರೆ ನಮ್ಮ ದೇಶದಿಂದ ಕಚ್ಚಾ ವಸ್ತುಗಳನ್ನು ತೆಗೆದುಕೊಂಡು ಹೋಗಿ ಅವರ ಕಾರ್ಖಾನೆಗಳಲ್ಲಿ ಅವುಗಳನ್ನು ಪಕ್ಕಾ ವಸ್ತುಗಳನ್ನಾಗಿ ಮಾಡಿ ಆ ಪಕ್ಕಾ ವಸ್ತುಗಳನ್ನು ನಮ್ಮ ಭಾರತದ ಮಾರುಕಟ್ಟೆಗೆ ತಂದು ಮಾರಾಟ ಮಾಡಲಿಕ್ಕೆ ಆರಂಭಿಸಿದ್ರು. ಇದರಿಂದ ಏನಾಗ್ತಪ್ಪ ಅಂತಂದರೆ ಇಂಗ್ಲೆಂಡಿನಲ್ಲಿ ಉಂಟಾದ ಕೈಗಾರಿಕಾ ಕ್ರಾಂತಿಯಿಂದಾಗಿ ನಮ್ಮ ಭಾರತದ ಕೈಗಾರಿಕೆಗಳು ವಿನಾಶದ ಅಂಚನ್ನು ತಲುಪಿದವು. ಎರಡನೇದಾಗಿ ಇಂಗ್ಲೆಂಡ್ ಒಂದು ವ್ಯಾಪಾರಿ ಕಂಪನಿಯಾಗಿರದೆ ಅದು ಒಂದು ಕೈಗಾರಿಕಾ ಕಾರ್ಯಾಗಾರವಾಗಿ ಪರಿಣಮಿಸಿತು. ಹೀಗಾಗಿ ಏನಪ್ಪ ಅಂತಂದರೆ ನಮ್ಮ ಭಾರತದಲ್ಲಿದ್ದಂತಹ ಲಕ್ಷಾಂತರ ಕಾರ್ಮಿಕರು ನಿರುದ್ಯೋಗಿಗಳಾಗ್ಬಿಟ್ರು. ನೋಡ್ರಿ, ಕೈಗಾರಿಕಾ ಕ್ರಾಂತಿಯಿಂದಾಗಿ ಏನಾಯ್ತಪ್ಪ ಅಂದ್ರೆ ನಮ್ಮ ಕಾರ್ಖಾನೆಗಳೆಲ್ಲ ವಿನಾಶದ ಅಂಚು ತಲುಪಿದು. ಆಮೇಲೆ ಇಂಗ್ಲೆಂಡ್ ಒಂದು ಕೈಗಾರಿಕಾ ಕಾರ್ಯಾಗಾರವಾಗಿ ಪರಿಣಮಿಸೋದ್ರಿಂದ ನಮ್ಮ ಒಂದು ಲಕ್ಷಾಂತರ ಕಾರ್ಮಿಕರೆಲ್ಲ ನಿರುದ್ಯೋಗಿಗಳಾಗ್ಬಿಟ್ರು ಅಂತ. ಈ ಲಕ್ಷಾಂತರ ನಿರುದ್ಯೋಗಿಗಳು ಕಾರ್ಮಿಕರು ಜೊತೆಗೆ ಈ ಒಂದು ಕಾರ್ಖಾನೆಗಳ ಮಾಲೀಕರು ಬ್ರಿಟಿಷರ ವಿರುದ್ಧ ದಂಗೆ ಏಳುವಂತಾಯಿತು ಅಂತ. ಇದನ್ನು ಏನಪ್ಪ ಅಂತಂದ್ರೆ ಇಂಗ್ಲೆಂಡಿನಲ್ಲಿ ಉಂಟಾದ ಕೈಗಾರಿಕಾ ಕ್ರಾಂತಿಯಿಂದಾಗಿ ನಮ್ಮ ಭಾರತದ ಕೈಗಾರಿಕೆಗಳು ವಿನಾಶದ ಅಂಚನ್ನು ತಲುಪಿದವು. ಇನ್ನು ಇಂಗ್ಲೆಂಡ್ ಒಂದು ವ್ಯಾಪಾರಿ ಕೇಂದ್ರವಾಗಿರದೆ ಅದು ಒಂದು ಕೈಗಾರಿಕೆಗಳ ಕಾರ್ಯಾಗಾರವಾಗಿ ಪರಿಣಮಿಸಿತು. ಇಂಗ್ಲೆಂಡ್ ಒಂದು ವ್ಯಾಪಾರಿ ಕೇಂದ್ರವಾಗಿರದೆ
ಕೇಂದ್ರವಾಗಿರದೆ ಅದು ಒಂದು ಕೈಗಾರಿಕಾ ಕಾರ್ಯಾಗಾರವಾಗಿ ಪರಿಣಮಿಸಿತು. ಹೀಗಾಗಿ ಏನಾಯ್ತಪ್ಪ ಅಂತಂದ್ರೆ ನಮ್ಮ ಭಾರತದಲ್ಲಿ ಲಕ್ಷಾಂತರ ಕಾರ್ಮಿಕರು ನಿರುದ್ಯೋಗಿಗಳಾದರು. ಭಾರತದಲ್ಲಿ ಲಕ್ಷಾಂತರ ಕಾರ್ಮಿಕರು ನಿರುದ್ಯೋಗಿಗಳಾದರು. ಈ ನಿರುದ್ಯೋಗಿ ಕಾರ್ಮಿಕರು, ಕೈಗಾರಿಕಾ ಮಾಲೀಕರು ಬ್ರಿಟಿಷರ ವಿರುದ್ಧ ದಂಗೆ ಏಳಲಿಕ್ಕೆ ಈ ಘಟನೆಯೂ ಕೂಡ ಒಂದು ಕಾರಣ ಆಯಿತು ಅಂತ. ಅಷ್ಟೇ ಅಲ್ಲದೆ ನಮ್ಮ ಭಾರತದ ರಫ್ತಿನ ವಸ್ತುಗಳ ಮೇಲೆ ಬ್ರಿಟಿಷರು ಅಧಿಕ ಸುಂಕವನ್ನು ವಿಧಿಸಿದ್ರು. ಭಾರತದ ರಫ್ತಿನ ಸರಕುಗಳ ಮೇಲೆ ಬ್ರಿಟಿಷರು ಅಧಿಕ ಸುಂಕವನ್ನು ವಿಧಿಸಿದ್ರು ಅಂತ. ಹೀಗಾಗಿ ನಮ್ಮ ಭಾರತದ ರಫ್ತು ಸಂಪೂರ್ಣವಾಗಿ ನಿಂತು ಹೋಗ್ಬಿಟ್ಟಿತ್ತು ಅಂತ. ಅದೇ ರೀತಿ ಇನ್ನೊಂದೇನು ಅಂತಂದ್ರೆ ಬ್ರಿಟಿಷರು ಏನು ಮಾಡಿರೋತಂದ್ರೆ ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೆ ತಂದಿದ್ರು ಅಂತ. ಹಿಂದಿನ ಅವಧಿಯೊಳಗೆ ನಿಮಗೆಲ್ಲ ಗೊತ್ತದೆ, ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೆ ತಂದಿದ್ರು. ಜಮೀನ್ದಾರರು ಏನು ಮಾಡ್ತಿದ್ರಪ್ಪ ಅಂತಂದ್ರೆ ಬ್ರಿಟಿಷರು ನಿಗದಿಪಡಿಸಿದ ಕಂದಾಯಕ್ಕಿಂತ ಹೆಚ್ಚಿನ ಮೊತ್ತವನ್ನು ಜಮೀನ್ದಾರರು ರೈತರಿಂದ ವಸೂಲಿ ಮಾಡ್ತಿದ್ರು. ಹೀಗಾಗಿ ಏನಾಯ್ತಪ್ಪ ಅಂತಂದ್ರೆ ಜಮೀನ್ದಾರಿ ಪದ್ಧತಿಯಿಂದಾಗಿ ನಮ್ಮ ರೈತರು ಶೋಷಣೆಗೆ ಒಳಗಾದರು. ಜಮೀನ್ದಾರಿ ಪದ್ಧತಿಯಿಂದಾಗಿ ನಮ್ಮ ರೈತರು ಸಾಕಷ್ಟು ಶೋಷಣೆಗೆ ಒಳಗಾದರು. ಈ ಶೋಷಿತ ರೈತರು ಬ್ರಿಟಿಷರ ವಿರುದ್ಧ ದಂಗೆ ಏಳಲಿಕ್ಕೆ ಇದು ಒಂದು ಈ ಆರ್ಥಿಕ ಕಾರಣಗಳಲ್ಲಿ ಒಂದಾಗಿತ್ತು ಅಂತ. ಆಮೇಲೆ ಬ್ರಿಟಿಷರು ಏನು ಮಾಡಿರಪ್ಪ ಅಂತಂದ್ರೆ ನಿಮಗೆಲ್ಲ ಗೊತ್ತದೆ, ಕಂದಾಯವನ್ನು ವಸೂಲಿ ಮಾಡಲಿಕ್ಕೆ ಜಮೀನ್ದಾರರು, ಮಹಲ್ದಾರರು ಅಥವಾ ತಾಲೂಕ್ದಾರನ್ನು ನೇಮಕ ಮಾಡಿದ್ರಲ್ಲ. ಬ್ರಿಟಿಷರು ಏನು ಮಾಡಿರಪ್ಪ ಇದೇ ಅವಧಿಯಲ್ಲಿ ಅದಂತಂದ್ರೆ ಕಂದಾಯ ವಸೂಲಿ ಮಾಡುತ್ತಿದ್ದ ತಾಲೂಕ್ದಾರರ ಹಕ್ಕುಗಳನ್ನು ಕಸಿದುಕೊಂಡ್ರು. ಕಂದಾಯ ವಸೂಲಿ ಮಾಡುತ್ತಿದ್ದ ತಾಲೂಕ್ದಾರರ ಹಕ್ಕುಗಳನ್ನು ಬ್ರಿಟಿಷರು ಕಸಿದುಕೊಂಡರು. ಹೀಗಾಗಿ ಅವಮಾನಿತರಾದಂಥ ತಾಲೂಕ್ದಾರರು ಕೂಡ ಬ್ರಿಟಿಷರ ವಿರುದ್ಧ ಬಂಡೇಳಲಿಕ್ಕೆ ಇದು ಒಂದು ಆರ್ಥಿಕ ಕಾರಣ ಹೌದು ಅಂತ. ಅದೇ ರೀತಿ ಬ್ರಿಟಿಷರು ಏನು ಮಾಡಿರಪ್ಪ ಅಂತಂದ್ರೆ ಒಂದು ಬಾಂಬೆ ಇನಾಮ್ ಆಯೋಗವನ್ನು ನೇಮಕ ಮಾಡಿದರು. ಬಾಂಬೆ ಇನಾಮ್ ಆಯೋಗ. ಈ ಬಾಂಬೆ ಇನಾಮ್ ಆಯೋಗ ಏನು ಮಾಡಿರಪ್ಪ ಅಂತಂದ್ರೆ ಕೊಟ್ಟ ಭೂಮಿಯನ್ನು ಅಥವಾ ಇನಾಮ್ ಭೂಮಿಯನ್ನು ವಾಪಸ್ ಪಡೀತು ಅಂತ. ಬಾಂಬೆ ಇನಾಮ್ ಆಯೋಗವು ಇನಾಮ್ ಭೂಮಿಗಳನ್ನು ವಾಪಸ್ ಪಡೆಯಿತು. ಇದರಿಂದಾಗಿ ಏನಾಯ್ತಪ್ಪ ಅಂತಂತಂದ್ರೆ ಸಾಕಷ್ಟು ಕೃಷಿಕರು ನಿರ್ಗತಿಕರಾದರು. ಅಷ್ಟೇ ಅಲ್ಲ, ಆರ್ಥಿಕ ಸಂಕಷ್ಟನ್ನು ಅನುಭವಿಸುವ ಮೂಲಕ ಅವರು ಭೂಹೀನರಾಗ್ಬಿಟ್ರು. ಹೀಗಾಗಿ ಅನೇಕ ನಿರ್ಗತಿಕ ಕೃಷಿಕರು ಆರ್ಥಿಕ ಸಂಕಷ್ಟದಲ್ಲಿ ಸಿಲುಕಿದಂತಹ ಕೃಷಿಕರೂ ಕೂಡ ಏನಪ್ಪ ಅಂತಂದ್ರೆ ಬ್ರಿಟಿಷರ ವಿರುದ್ಧ ದಂಗೆ ಏಳಲಿಕ್ಕೆ ಇದು ಒಂದು
ಕಾರಣ ಆತು ಅಂತ. ಇನ್ನು ಮೂರನೇದಾಗಿ ಆಡಳಿತಾತ್ಮಕ ಕಾರಣಗಳು. ಮೂರನೇದಾಗಿ ಆಡಳಿತಾತ್ಮಕ ಕಾರಣಗಳು. ಆಡಳಿತಾತ್ಮಕ ಕಾರಣಗಳು. 1857ರ ಮಹಾದಂಗೆಗೆ ಆಡಳಿತಾತ್ಮಕ ಕಾರಣಗಳು. ಆಡಳಿತಾತ್ಮಕ ಕಾರಣಗಳಲ್ಲಿ ಮೊದಲನೇದಾಗಿ ಏನು ಅಂತಂದರೆ, ಬ್ರಿಟಿಷರು ಇಂಗ್ಲೀಷರು ಹೊಸ ನಾಗರಿಕ ಮತ್ತು ಅಪರಾಧ ಕಾಯ್ದೆಗಳನ್ನು ಜಾರಿಗೆ ತಂದರು. ಇಂಗ್ಲೀಷರು ಹೊಸ ನಾಗರಿಕ ಮತ್ತು ಅಪರಾಧ ಕಾಯ್ದೆಗಳನ್ನು ಇವರು ಜಾರಿಗೆ ತಂದಿದ್ರು ಅಂತ. ಈ ಹೊಸ ಸಿವಿಲ್ ಮತ್ತು ಕ್ರಿಮಿನಲ್ ಆ್ಯಕ್ಟ್ಸ್ ಏನಿದ್ವಲ್ಲ, ಇವು ತಾರತಮ್ಯದಿಂದ ಕೂಡಿತ್ತು ಅಂತ, ಪಕ್ಷಾಂತರದಿಂದ ಕೂಡಿತ್ತು, ಅಂದರೆ ಪಕ್ಷಪಾತದಿಂದ ಕೂಡಿತ್ತು ಅಂತ. ಅಂದರೆ ಈ ನಾಗರಿಕ ಮತ್ತು ಈ ಒಂದು ಅಪರಾಧ ಕಾನೂನುಗಳು ಬ್ರಿಟಿಷರಿಗೆ ಅನ್ವಯ ಆಗ್ತಿರಲಿಲ್ಲ. ಭಾರತೀಯರಿಗೆ ಏನಪ್ಪ ಅಂತಂದ್ರೆ ಇವು ಪ್ರತ್ಯೇಕ ನಿಯಮಗಳು ಅನ್ವಯ ಆಗ್ತಿದ್ದು. ಈ ಒಂದು ಪಕ್ಷಪಾತದ ಕಾಯ್ದೆಗಳು ಬ್ರಿಟಿಷರ ವಿರುದ್ಧ ದಂಗೆ ಏಳಲಿಕ್ಕೆ ಇದು ಒಂದು ಕಾರಣ ಆಯ್ತು ಅಂತ. ತದನಂತರ ಇಂಗ್ಲೀಷರು ಏನು ಮಾಡಿರಪ್ಪ ಅಂತಂದ್ರೆ ಆಂಗ್ಲ ಭಾಷೆಯನ್ನು ನ್ಯಾಯಾಲಯದ ಭಾಷೆಯನ್ನಾಗಿ ಮಾಡಿದ್ರು ಅಂತ. ಆಂಗ್ಲ ಭಾಷೆಯನ್ನು ಒಂದು ನ್ಯಾಯಾಲಯದ ಭಾಷೆಯನ್ನಾಗಿ ಜಾರಿಗೆ ತಂದರು. ಆದರೆ ಈ ಆಂಗ್ಲ ಭಾಷೆ ನಮ್ಮ ಬಹುಸಂಖ್ಯಾತ ಭಾರತೀಯರಿಗೆ ಏನಪ್ಪ ಅಂತಂದ್ರೆ ಈ ನ್ಯಾಯಾಲಯದ ಆಂಗ್ಲ ಭಾಷೆ ಅರ್ಥ ಆಗಲಿಲ್ಲ. ಹೀಗಾಗಿ ಇದರಿಂದಲೂ ಕೂಡ ಜನ ಬ್ರಿಟಿಷರ ವಿರುದ್ಧ ದಂಗೆ ಏಳುವಂತಾಯಿತು ಅಂತ. ಅದೇ ರೀತಿ ನಿಮಗೆಲ್ಲ ಗೊತ್ತದೆ, ಎಲ್ಲ ಉನ್ನತ ಹುದ್ದೆಗಳು ಬ್ರಿಟಿಷರಿಗೆ ಇತ್ತು, ಇಂಗ್ಲೆಂಡಿನಿಂದ ಬಂದಂಥ ಜನರಿಗೇ ಇತ್ತು. ಅಲ್ಲೆಲ್ಲ ಕೋರ್ಟ್ದೊಳಗೆ ನ್ಯಾಯಾಧೀಶರು ಎಲ್ಲ ಇಂಗ್ಲೀಷರೇ ಆಗಿದ್ದರು ಅಂತ. ಇಂಗ್ಲೀಷ್ ನ್ಯಾಯಾಧೀಶರು ಏನು ಮಾಡ್ತಿದ್ರು ಅಂತಂದ್ರೆ ಸಾಮಾನ್ಯವಾಗಿ ಇಂಗ್ಲೀಷರ ಪರವಾಗಿನ ನ್ಯಾಯದಾನವನ್ನು ಕೊಡ್ತಿದ್ರು. ಭಾರತೀಯರಿಗೆ ನ್ಯಾಯದಾನವನ್ನು ಅವರು ಕೊಡ್ತಿರಲಿಲ್ಲ. ಹೀಗಾಗಿ ಅನ್ಯಾಯಕ್ಕೊಳಗಾದಂತಹ, ನ್ಯಾಯ ಸಿಗದೇ ಇರುವಂತಹ ಭಾರತೀಯರು ಬ್ರಿಟಿಷರ ವಿರುದ್ಧ ದಂಗೆ ಏಳುವಂತಾಯಿತು ಅಂತ. ಅಂದರೆ ಇಂಗ್ಲೀಷ್ ನ್ಯಾಯಾಧೀಶರು ಇಂಗ್ಲೀಷರ ಪರವಾಗಿ ನ್ಯಾಯದಾನ ನೀಡುತ್ತಿದ್ದರು ಅಂತ. ಹೀಗಾಗಿ ನಮ್ಮ ಭಾರತೀಯರಿಗೆ ನ್ಯಾಯನ ಸಿಗ್ತಿರಲಿಲ್ಲ. ಇದಕ್ಕಾಗಿ ಬ್ರಿಟಿಷರ ವಿರುದ್ಧ ಭಾರತೀಯರು ದಂಗೆ ಏಳುತ್ತಿದ್ದರು ಅಂತ. ಆಮೇಲೆ ಬ್ರಿಟಿಷರ ಹೊಸ ಕಾನೂನಿನ ಆಶಯಗಳು ಭಾರತೀಯರಿಗೆ ಏನಪ್ಪ ಅಂತಂದ್ರೆ ಅವು ತಿಳಿಯುತ್ತಿರಲಿಲ್ಲ. ನಾಲ್ಕನೇದಾಗಿ ಬ್ರಿಟಿಷರ ಕಾನೂನಿನ ಆಶಯಗಳು ಭಾರತೀಯರಿಗೆ ತಿಳಿಯುತ್ತಿರಲಿಲ್ಲ. ಈ ರೀತಿಯ ಆಡಳಿತಾತ್ಮಕ ಕಾರಣಗಳು 1857ರ ದಂಗೆಗೆ ಕಾರಣ ಆಯ್ತು ಅಂತ. ಇನ್ನು ನಾಲ್ಕನೇದಾಗಿ ಸೈನಿಕ ಕಾರಣಗಳು. ನಾಲ್ಕನೇದಾಗಿ ಸೈನಿಕ ಕಾರಣಗಳು. 1857ರ ಮಹಾದಂಗೆಗೆ ಸೈನಿಕ ಕಾರಣಗಳು ಏನು ಅಂತಂದರೆ ಬ್ರಿಟಿಷ್ ಸೈನ್ಯದಲ್ಲಿದ್ದಂತಹ ಭಾರತೀಯ ಸೈನಿಕರ ಸ್ಥಿತಿ
ತುಂಬ ಶೋಚನೀಯವಾಗಿತ್ತು. ಅಂದರೆ ಇಲ್ಲಿ ಬ್ರಿಟಿಷ್ ಸೈನ್ಯದೊಳಗೆ ಮುಖ್ಯವಾಗಿ ಭಾರತೀಯರಿಗೆ ಯಾವುದೇ ರೀತಿಯ ಸ್ಥಾನಮಾನಗಳು ಬಡ್ತಿಗಳು ಇಲ್ಲಾಗಿತ್ತು. ಆಂಗ್ಲ ಸೈನಿಕರಿಗಿದ್ದಂಥ ಸ್ಥಾನಮಾನ, ವೇತನ, ಬಡ್ತಿಗಳು ನಮ್ಮ ಭಾರತೀಯ ಸಿಪಾಯಿಗಳಿಗೆ ಇದ್ದಿರಲಿಲ್ಲ. ಒಂದೇ ಉದಾಹರಣೆ ಏನು ಅಂತಂದರೆ ನೋಡ್ರಿ, ಈಗಾಗಲೇ ಹೇಳ ಸ್ಥಾನಮಾನ, ವೇತನ, ಬಡ್ತಿ ಅಂತೂ ಉನ್ನತ ಹುದ್ದೆನೂ ಸಿಗ್ತಿರಲಿಲ್ಲ. ಸೈನಿಕ ಆಗೋದೇ ದೊಡ್ಡ ಹುದ್ದೆ ಅಂದಂಗೆ. ವೇತನದಲ್ಲೂ ಕೂಡ ಬ್ರಿಟಿಷರು ತಾರತಮ್ಯ ಮಾಡ್ತಿದ್ರು. ಎಷ್ಟರ ಮಟ್ಟಿಗೆ ವೇತನದಲ್ಲಿ ತಾರತಮ್ಯ ಮಾಡ್ತಿದ್ರು ಬ್ರಿಟಿಷರು ಅಂತಂದರೆ, ಅನೇಕ ವರ್ಷಗಳವರೆಗೆ ಸೇವೆ ಸಲ್ಲಿಸುತ್ತಿದ್ದ ನಮ್ಮ ಭಾರತೀಯ ಯೋಧನ ಸಂಬಳಕ್ಕಿಂತ ಆಗ ತಾನೇ ಇಂಗ್ಲೆಂಡಿನ ಒಬ್ಬ ವ್ಯಕ್ತಿ ಭಾರತೀಯ ಸೈನ್ಯದೊಳಗೆ ಸೇರ್ಪಡೆ ಆದತಂದ್ರೆ ಅವನಿಗೆ ನಮ್ಮ ಭಾರತೀಯ ಸೈನಿಕನಿಗಿಂತ 8 ಪಟ್ಟು ವೇತನ ಹೆಚ್ಚಿತ್ತು. ಇದರಿಂದ ಸಹಜವಾಗಿ ನಮ್ಮ ಭಾರತೀಯ ಸೈನಿಕರು ಬ್ರಿಟಿಷರ ವಿರುದ್ಧ ದಂಗೆ ಏಳಲಿಕ್ಕೆ ಇದು ಒಂದು ಸೈನಿಕ ಕಾರಣ ಹೌದು ಅಂತ. ಬ್ರಿಟಿಷ್ ಸೈನ್ಯದಲ್ಲಿದ್ದ ಭಾರತೀಯರ ಸಿಪಾಯಿಗಳ ಸ್ಥಿತಿ ತುಂಬ ಶೋಚನೀಯವಾಗಿತ್ತು. ಬ್ರಿಟಿಷ್ ಸೈನ್ಯದಲ್ಲಿದ್ದ ಭಾರತೀಯ ಸಿಪಾಯಿಗಳ ಸ್ಥಿತಿ ತುಂಬ ಶೋಚನೀಯವಾಗಿತ್ತು. ಇನ್ನು ಎರಡನೇದಾಗಿ ಈಗಾಗಲೇ ಹೇಳಿದಂತೆ ಬ್ರಿಟಿಷ್ ಸೈನಿಕರಿಗಿದ್ದ ಒಂದು ಉನ್ನತ ಸ್ಥಾನಮಾನ ಇರ್ಬೋದು, ವೇತನ, ಬಡ್ತಿ, ಇವು ನಮ್ಮ ಭಾರತೀಯ ಸಿಪಾಯಿಗಳಿಗೆ ಇರಲಿಲ್ಲ. ಇನ್ನು ಮೂರನೇದಾಗಿ ಏನು ಹೋದತ್ತಂತಂದ್ರೆ, ಮುಖ್ಯವಾಗಿ ಮೂರನೇದಾಗಿ ನಮ್ಮ ಭಾರತೀಯ ಸೈನಿಕರಿಗೆ ಕಡಲಾಚೆ ಹೋಗಿ ಯುದ್ಧ ಮಾಡಬೇಕಂಥೇಳಿ ಆದೇಶಿಸಿದ್ರು ಅಂತ. ಮೂರನೇದಾಗಿ ಭಾರತೀಯ ಸೈನಿಕರು ಕಡಲಾಚೆ ಹೋಗಿ ಯುದ್ಧ ಮಾಡುವಂತೆ ಆದೇಶಿಸಿದ್ದರು. ಸಮುದ್ರದ ಆಚೆ ಹೋಗಿ ಯುದ್ಧ ಮಾಡಬೇಕು ಅಂಥೇಳಿ ನಮ್ಮ ಭಾರತೀಯ ಸೈನಿಕರಿಗೆ ಬ್ರಿಟಿಷರು ಆದೇಶ ಮಾಡಿದರು. ಆದರೆ ಅಂದಿನ ದಿನದೊಳಗೆ ಏನಾಗಿತ್ತು ಅಂತಂದರೆ, ಭಾರತೀಯರು ಕಡಲನ್ನು ದಾಟುವುದು, ಸಮುದ್ರವನ್ನು ದಾಟುವುದು ಧಾರ್ಮಿಕವಾಗಿ ನಿಷೇಧಿಸಲಾಗಿತ್ತು ಅಂತ. ಅಂದ್ರೆ ಅಂದು ನೋಡ್ರಿ, ಹೆಂಗು ಈ ಒಂದು ಹಳ್ಳ ಇರ್ಬೋದು, ನದಿ ಇರ್ಬೋದು, ಬೆಟ್ಟ ಗುಡ್ಡ, ಬೆಂಕಿ, ವಾಯು, ಇವೆಲ್ಲ ದೇವರಿಗೆ ಸಮಾನವಾದವುಗಳು. ಅದಕ್ಕೆ ನಮ್ಮನ್ನು ಭಾರತೀಯ ಸೈನಿಕರನ್ನು ಸಮುದ್ರದ ಆಚೆ ಹೋಗಿ ಯುದ್ಧ ಮಾಡಬೇಕು ಅಂತ ಆದೇಶ ಮಾಡಿದರು. ಆದರೆ ನಮ್ಮ ಭಾರತೀಯ ಸಿಪಾಯಿಗಳು ಹಿಂಗೆ ಕೇಳಿದ್ರಲ್ಲ, ನಮ್ಗೆ ಏನಪ್ಪ ಅಂತಂದ್ರೆ ಸಮುದ್ರ ಅಂದ್ರೆ ಒಂದು ದೇವರಿದ್ದಂಗೆ, ಅದ್ರ ಮ್ಯಾಗಿಂದ ಕಾಲ್ಪಟ್ಟು ಹೋಗಿ ನಮ್ಗೆ ಯುದ್ಧ ಮಾಡೋಕೆ ಹಚ್ಚಾತಾರು, ನಮ್ಗೆ ತೊಂದರೆ ಕೊಡತ್ತಾರಲ್ಲ ಅಂತ ತಿಳ್ಕೊಂಡು ನಮ್ಮ ಸೈನಿಕರು ಬ್ರಿಟಿಷರ ವಿರುದ್ಧ ದಂಗೆ ಏಳುವಂತಾಯಿತು ಅಂತ. ಆಮೇಲೆ ಇನ್ನು ನೆಕ್ಸ್ಟ್ ಏನು ಅಂತಂದ್ರೆ, ದಂಗೆಗೆ ತತ್ಕ್ಷಣದ ಕಾರಣ. 5ನೇ ಪಾಯಿಂಟ, ದಂಗೆಗೆ ತತ್ಕ್ಷಣದ ಕಾರಣ. 1857 ಮಹಾದಂಗೆಗೆ
ತತ್ಕ್ಷಣದ ಕಾರಣ ಏನು ಅಂತಂದ್ರೆ 1857ರಲ್ಲಿ ಆಗ ತಾನೇ ಹೊಸ ಬಂದೂಕುಗಳು ಬಳಕೆಗೆ ಬಂದಿತ್ತು ಅಂತ. ಆ ಬಂದೂಕಿನ ಹೆಸರೇನು ಅಂತಂದ್ರೆ ರಾಯಲ್ ಎನ್ಫೀಲ್ಡ್. ರಾಯಲ್ ಎನ್ಫೀಲ್ಡ್ ಬಂದೂಕುಗಳು ಅಂತ. ರಾಯಲ್ ಎನ್ಫೀಲ್ಡ್ ಬಂದೂಕುಗಳು ಬಳಕೆಗೆ ಬಂದಿದ್ದು, ಆ ಬಂದೂಕುಗಳಿಗೆ ಬಳಸುವಂತಹ ತುಪಾಕಿಗಳು, ಈ ರಾಯಲ್ ಎನ್ಫೀಲ್ಡ್ ಬಂದೂಕುಗಳಿಗೆ ಬಳಸುವಂತಹ ತುಪಾಕಿಗಳಿಗೆ ಹಂದಿಯ ಮತ್ತು ಹಸುವಿನ ಕೊಬ್ಬನ್ನು ಸವರಿದ್ದಾರೆಂಬ ವದಂತಿ ಎಲ್ಲ ಸೈನಿಕರಲ್ಲಿ ಹಬ್ಬಿತು ಅಂತ. ಹೀಗಾಗಿ ಏನಾಯ್ತಪ್ಪ ಅಂತಂದ್ರೆ ಆ ತುಪಾಕಿಗಳನ್ನು ಬಾಯಿಂದ ಕಚ್ಚಿ ತೆಗಿಬೇಕಾಗ್ತಿತ್ತು, ಅದನ್ನ ಹರಿದ ಆಮೇಲೆ ಬಳಕೆ ಮಾಡಬೇಕಾಗಿತ್ತು ಅಂತ, ಬಂದೂಕುಗಳಿಗೆ ಬಳಸಬೇಕಾಗಿತ್ತು ಅಂತ. ಆದರೆ ನಮ್ಮ ಭಾರತೀಯರಿಗೆ ಏನಾಗಿತ್ತು, ಸೈನ್ಯದೊಳಗೆ, ಬ್ರಿಟಿಷ್ ಸೈನ್ಯದೊಳಗೆ ಹಿಂದೂ ಮುಸ್ಲಿಮರು ಸೈನ್ಯದೊಳಗೆ ಸೇರ್ಪಡೆಯಾಗಿದ್ದರು. ಅಲ್ಲಿ ಅಂದು ಏನಾಗಿತ್ತು ಅಂತಂದ್ರೆ ಹಿಂದೂಗಳಿಗೆ ಹಸು ಪವಿತ್ರವಾಗಿತ್ತು, ಮುಸ್ಲಿಮರಿಗೆ ಹಂದಿ ನಿಷಿದ್ಧವಾಗಿತ್ತು ಅಂತ. ಮುಖ್ಯವಾಗಿ ಇಲ್ಲಿ ಅದು ಹೀಗಾಗಿ ಏನಾಯ್ತಪ್ಪ ಅಂತಂದ್ರೆ ಸೈನಿಕರಲ್ಲಿ ಹಿಂಗೆ ವಿಚಾರ ಮೂಡಿತಲ್ಲ, ನಾವೆಲ್ಲ ಸೈನಿಕರು ಒಂದಾಗಿ ಹೋರಾಟ ಮಾಡಿದ್ರೆ ಭಾರತದಿಂದ ಬ್ರಿಟಿಷರನ್ನು ಹೊಡೆದೋಡಿಸ್ಬೋದು ಅನ್ನುವಂತಹ ಒಂದು ವಿಚಾರ ನಮ್ಮ ಸೈನಿಕರಲ್ಲಿ ಬಂತು ಅಂತ. ನೋಡ್ರಿ, ಬ್ರಿಟಿಷ್ ಸೈನ್ಯದೊಳಗೆ ಏನು ಒಟ್ಟು ಸೈನಿಕರಿದ್ದರು, ಅದರಲ್ಲಿ ಕೇವಲ 40,000 ಸೈನಿಕರು ಇಂಗ್ಲೆಂಡ್ದಿಂದ ಬಂದಿದ್ದರು, ಸೈನ್ಯಕ್ಕೆ ಸೇರ್ಪಡೆಯಾಗಿದ್ದರು. ಸುಮಾರು 2 ಲಕ್ಷ ಸೈನಿಕರು ನಮ್ಮ ಭಾರತೀಯರಾಗಿದ್ದರು. ಹೀಗಾಗಿ ನಾವೆಲ್ಲ ಒಂದಾಗಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ರೆ, ಒಗ್ಗಟ್ಟು ಪ್ರದರ್ಶನ ಮಾಡಿದ್ರೆ ಭಾರತದಿಂದ ಬ್ರಿಟಿಷರನ್ನು ಹೊಡೆದೋಡಿಸಬಹುದು ಅನ್ನುವಂಥ ಆತ್ಮವಿಶ್ವಾಸ ನಮ್ಮ ಸೈನಿಕರಲ್ಲಿ ಮೂಡಿತು ಅಂತ. ಹೀಗಾಗಿ ಏನಾಯ್ತು ಅಂತಂದರೆ 1857ರ ದಂಗೆಯಲ್ಲಿ ನಮ್ಮ ಸಿಪಾಯಿಗಳು ಮಹತ್ವದ ಪಾತ್ರವನ್ನು ಮಾಡಿದರು. ಈ ರೀತಿ ಏನು ಅಂತಂದ್ರೆ 1857ರ ದಂಗೆಗೆ ತತ್ಕ್ಷಣದ ಕಾರಣ ಇದಾಗಿತ್ತು ಅಂತ. 1857ರಲ್ಲಿ ಆಗ ತಾನೇ ಬೆಳಕಿಗೆ ಬಂದ ರಾಯಲ್ ಎನ್ಫೀಲ್ಡ್ ಬಂದೂಕುಗಳಿಗೆ ಹಂದಿಯ ಮತ್ತು ಹಸುವಿನ ಕೊಬ್ಬನ್ನು ಸವರಿದ್ದಾರೆ ಅನ್ನುವಂಥ ವದಂತಿ ಹಬ್ಬಿತು. ಹೀಗಾಗಿ ಏನಪ್ಪ ಅಂತಂದ್ರೆ ಆ ಒಂದು ಬಂದೂಕುಗಳಿಗೆ ಬಳಸುವಂಥ ತುಪಾಕಿಗಳೇನಿದ್ವಲ್ಲ ಅವುಗಳನ್ನು ಬಾಯಿಂದ ಕಚ್ಚಿ ತೆಗಿಬೇಕಾಗ್ತಿತ್ತು. ಹೀಗಾಗಿ ನಮ್ಮ ಸೈನಿಕರು ಹಿಂಗೆ ತಿಳ್ಕೊಂಡ್ರು, ಬ್ರಿಟಿಷರು ನಮ್ಮನ್ನು ಉದ್ದೇಶಪೂರ್ವಕವಾಗಿ ತೊಂದರೆ ಕೊಡಕತ್ತಾರೋ ಅಂತ ತಿಳ್ಕೊಂಡು ನಮ್ಮ ಭಾರತೀಯ ಸೈನಿಕರು ಬ್ರಿಟಿಷರ ವಿರುದ್ಧ ದಂಗೆ ಏಳಲಿಕ್ಕೆ ಇದು ಒಂದು ತತ್ಕ್ಷಣದ ಕಾರಣ ಉಂಟಾಯಿತು ಅಂತ. ಮುಂದಿನ ಅವಧಿಯೊಳಗೆ ದಂಗೆ ನಮ್ಮ ಭಾರತದಲ್ಲಿ ಹೇಗೆ ಹರಡಿತು, ದಂಗೆ ಹರಡುವಿಕೆ, 1857ರ ದಂಗೆಯ ವಿಫಲತೆಗೆ ಕಾರಣಗಳೇನು, 1857ರ ದಂಗೆ ಆತು, ಅದರಿಂದ ಸ್ವಾತಂತ್ರ್ಯವೇನೂ ಸಿಗಲಿಲ್ಲ, ಬಟ್ ಆ ದಂಗೆಯಿಂದ ಉಂಟಾದ ಪರಿಣಾಮಗಳೇನಾದವು ಅನ್ನೋದನ್ನು ಮುಂದಿನ ಅವಧಿಯೊಳಗೆ ನೋಡೋಣ. ಓಕೆ, ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್ ಅಂತ. ಓಕೆ.